ಶಾಣೆ ಶಂಕರಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಬನ್ನೇರುಘಟ್ಟ ರೋಡ್ ಅಲ್ಲಿದೆ ಒಂದು ಹೈಟೆಕ್ ಸ್ಕೂಲ್. ನ್ಯೂ ಬ್ಲಾಸಮ್ ಹೈಸ್ಕೂಲ್ ಹೆಸರಲ್ಲಿ ನಡೀತಾ ಇದೆ ಬಿಗ್ ಸ್ಕ್ಯಾಮ್. ಏನಿದು ಸ್ಟೋರಿ ಅಂತೀರಾ? ಬನ್ನಿ ತೋರಿಸ್ತೀವಿ. ಶಿಕ್ಷಣ ಇಲಾಖೆಯಲ್ಲಿ ಕೆಲಸ, ಪ್ರೈವೇಟ್ ಶಾಲೆ ಲೈಸೆನ್ಸು, ಸರ್ಕಾರಿ ಸಂಬಳನೂ ಬೇಕು, ಪ್ರೈವೇಟ್ ದುಡ್ಡು ಬೇಕು. ಕುಟುಂಬದ ಹೆಸರಲ್ಲಿ ಲೈಸೆನ್ಸ್ ತೆಗೆದು ಬಿಂದಾಸ್ ಬಿಸ್ನೆಸ್. ಶಂಕರಪ್ಪನ ಕ್ರಿಮಿನಲ್ ಐಡಿಯಾಗೆ ಅಧಿಕಾರಿಗಳು ಗಪ್ಚೂಪ್. ನ್ಯೂ ಬ್ಲಾಸಮ್ ಹೈಸ್ಕೂಲ್ ಹೆಸರಲ್ಲಿ ಎಜುಕೇಶನ್ ಮಾಫಿಯಾ. ಗಡದ್ದಾಗಿ ಉಂಡು ಸೊಂಪಾಗಿ ಮಲಗಿಬಿಟ್ಟ ಇಲಾಖಾ ಅಧಿಕಾರಿಗಳು. ಇವರೇ ನೋಡಿ ಶಂಕರಪ್ಪ. ಶಿಕ್ಷಣ ಇಲಾಖೆಯಲ್ಲಿ ಆನೇಕಲ್ ತಾಲೂಕಿನ ಮಂಟಪ ಸಿಆರ್ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಸಂಬಳ ಸಾಕಾಗ್ತಾ ಇಲ್ವೋ ಏನೋ, ಅದಕ್ಕೆ ಕುಟುಂಬದವರ ಹೆಸರಲ್ಲಿ ಲೈಸೆನ್ಸ್ ತಗೊಂಡು ನ್ಯೂ ಬ್ಲಾಸಮ್ ಹೈಸ್ಕೂಲ್ ಹೆಸರಲ್ಲಿ ಶಾಲೆ ತೆರೆದು ಇಲ್ಲೇ ಠಿಕಾಣಿ ಹೂಡ್ಬಿಟ್ಟಿದ್ದಾರೆ. ಸರ್ಕಾರ ಏನೋ ತಿಂಗಳು ಸಂಬಳ ಅಂತೂ ಕೊಡ್ತಾನೇ ಇದೆ. ಆದ್ರೆ ಈ ಅಪ್ಪ ಮಾತ್ರ ನಿಯತ್ತಾಗಿ ಕೆಲಸ ಮಾಡೋದು ಇವರ ಪ್ರೈವೇಟ್ ಸ್ಕೂಲ್ಗೆ ಮಾತ್ರ. ಮೆನ್ಷನ್ ಮಾಡಿ ಆಫ್ಟರ್ ದಟ್ ಟಿಸಿ ಇಶ್ಯೂ ಮಾಡ್ತಾರೆ. ರಿವ್ಯೂ ಉಳಿದಿರೋ ಅಟೆಂಡೆನ್ಸ್ ನಾವು ಇಲ್ಲಿ ಕೊಡ್ತೀವಿ, ಮಗುಗೆ ಫೈನಲ್ ಎಕ್ಸಾಮ್ ಮಾಡ್ತೀವಿ. ಇನ್ನು 2 FA FA3 FA4 ಇದೆ, ಮತ್ತೆ ಫೈನಲ್ ಎಕ್ಸಾಮ್. ಇನ್ನು ಇಷ್ಟೆಲ್ಲ ಅನಾಚಾರಗಳು ನಡೀತಾ ಇರೋದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂದ್ಕೊಂಡ್ರ? ಬಂದಿರುತ್ತೆ ಕಣ್ರಿ. ಇಷ್ಟೆಲ್ಲ ಆದ್ರೂ ಗಡದ್ದಾಗಿ ಉಂಡು ಸೊಂಪಾಗಿ ಮಲಗಿ ಬಿಟ್ಟ ಇಲಾಖಾ ಅಧಿಕಾರಿಗಳು. ಮುಂದಿನದ್ದು ನೀವೇ ಊಹಿಸ್ಕೊಂಡ್ಬಿಡಿ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ಕೊಂಡಿರೋ ಅಧಿಕಾರಿಗಳು ಪಾಪ ಇಂಥ ಭಕ್ತರು ಕೊಡೋ ಕಾಣಿಕೆನ ಬೇಡ ಅಂತಾರ ಹೇಳಿ. ಅಲ್ಲಿರೋದು ಮಗು ಫಿಸಿಕಲಿ ಅಟೆಂಡ್ ಆಗೋದು ಅಂದ್ರೆ ಸಾಧ್ಯ ಇಲ್ಲ. ಆ ಥರ ಎಲ್ಲ ರೂಲ್ಸ್ ವೈಲೇಷನ್ ಮಾಡಿದಾಗ ಮಕ್ಕಳಿಗೆ ಮಾದರಿ ಆಗಬೇಕಾಗಿರುವಂತಹ ಶಿಕ್ಷಣ ಇಲಾಖೆಯಲ್ಲೇ ಇಂಥ ಕ್ರಿಮಿನಲ್ ಅಧಿಕಾರಿಗಳು ಸೇರ್ಕೊಂಡ್ರೆ ಇನ್ನು ಇವರ ಕೈ ಕೆಳಗಡೆ ಕಲಿಯೋ ಮಕ್ಕಳ ಭವಿಷ್ಯವನ್ನೊಮ್ಮೆ ಊಹೆ ಮಾಡ್ಕೊಳ್ಳಿ. ಅಧಿಕಾರಿಗಳಿಗೇನು ಅಕ್ರಮದ ಹಣದ ಬೆನ್ನು ಬಿದ್ದವ್ರೆ. ಇನ್ನು ನಮ್ಮ ಶಿಕ್ಷಣ ಸಚಿವರು ಪಾಪ ಅವರಿಗೆ ಅವರ ಕುರ್ಚಿ ಉಳಿಸ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗಿದೆ. ಮಧು ಬಂಗಾರಪ್ಪನವರೇ, ಕುರ್ಚಿ ಚಿಂತೆ ಒಂಚೂರು ಪಕ್ಕಕ್ಕಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ. ಶಂಕರಪ್ಪನಂತಹ ಹುಳುಗಳನ್ನ ಜರಡಿ ಹಿಡಿಯೋ ಕೆಲಸ ಮಾಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಚಾನ್ಸ್ ಕಳಿಸ್ತೀವಿ. ಗೌರ್ಮೆಂಟ್ ಸ್ಕೂಲಲ್ಲಿ ಆಗ್ತೀವಿ ಅದನ್ನು ಮಾಡ್ತೀವಿ. ಸರಿ ಇರಲಿ, ನಾನು ಹೇಳಿದ್ದು ಅಷ್ಟೇ ಆಗಬಹುದು ಅಂತ. ನೋಡಿದಿಲ್ಲ ವೀಕ್ಷಕರೇ, ಶಿಕ್ಷಣ ಇಲಾಖೆಯಲ್ಲೇ ಎಂಥ ಕ್ರಿಮಿನಲ್ಗಳಿದ್ರೆ ಮಕ್ಕಳಿಗೆ ಇನ್ನೆಂಥ ಆದರ್ಶ ಕಲಿಸ್ಕೊಡ್ತಾರೆ ನೀವೇ ಹೇಳಿ. ಇನ್ನಾದ್ರೂ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ ನೋಡ್ಬೇಕಾಗಿದೆ. ಇದಾಗಿದ್ದು ಇತರ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.